ಸಿದ್ದರಾಮಯ್ಯನವರ ಡಿಕೆಶಿಗೆ ಸಿಎಂ ಸ್ಥಾನವನ್ನ ಬಿಟ್ಕೊಡಿ ಅಂತ ಚಂದ್ರಶೇಖರ ಶ್ರೀಗಳೇನೋ ಹೇಳಿಕೆ ಕೊಟ್ಟರು. ಅದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಪ್ರತಿಕ್ರಿಯೆಗಳನ್ನು ನೀಡುತ್ತಿದ್ದಾರೆ. ಇದರಲ್ಲಿ ವಿಶೇಷವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯಗೆ ಗೌರವ ಇದ್ರೆ ರಾಜೀನಾಮೆ ಕೊಡ್ಲಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಿದ್ದಾರೆ. ಸಿದ್ದರಾಮಯ್ಯಗೆ ಗೌರವ ಇದ್ರೆ ರಾಜೀನಾಮೆ ಕೊಡ್ಲಿ ಅಂತ. ಸಿಎಂ ಡಿಸಿಎಂ ಇದ್ದ ವೇದಿಕೆ ಮೇಲೆ ಸ್ವಾಮೀಜಿ ಈ ಹೇಳಿಕೆ ನೀಡಿದ್ದಾರೆ. ಸಿಎಂಗೆ ಏನಾದ್ರೂ ಗೌರವ ಇದ್ರೆ ವೇದಿಕೆಯಲ್ಲೇ ಹೇಳಿಕೆ ಕೊಡಬೇಕಿತ್ತು. ಇತಿಹಾಸದಲ್ಲೇ ಸಿಎಂಗೆ ಇಂಥ ಅವಮಾನ ಯಾವತ್ತೂ ಆಗಿರಲಿಲ್ಲ ಅಂದ್ರು ಆರ್ ಅಶೋಕ್. ಸ್ವಾಮೀಜಿ ಹೇಳಿದ ಮೇಲೂ ಸಿಎಂಗೆ ಆ ಸ್ಥಾನ ಸೂಕ್ತವಲ್ಲ, ಡಿಕೆಶಿಗೆ ಸಿಎಂ ಸ್ಥಾನ ಬಿಟ್ಕೊಡಿ ಅಂತ ಆರ್ ಅಶೋಕ್ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆಗ್ರಹಿಸ್ತಾ ಇದ್ದಾರೆ. ನೀವೀಗಾಗಲೇ 5-6 ವರ್ಷ ಮುಖ್ಯಮಂತ್ರಿಗಳಾಗಿದ್ದೀರಾ, ಸಾಕು ನೀವು ಅಂತ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇದ್ದಂತ ವೇದಿಕೆಯಲ್ಲೇ, ಎಲ್ಲೋ ಅಲ್ಲ, ಆ ವೇದಿಕೆಯಲ್ಲೇ ನಡೆದಿರೋದನ್ನ ನೋಡಿದ್ಮೇಲೆ ನನಗಂತತೆ ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿಯಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ ಅವ್ರ ಎದುರುಗಡೆನೆ ನೀವು ಅಧಿಕಾರದಿಂದ ಇಳಿಬೇಕು ಅಂತ ಸ್ವಾಮೀಜಿಯವರು ಹೇಳಿದ್ಮೇಲೆ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಗೌರವ ಇದ್ರೆ ಅವರು ಈ ಸಮಾಜದಲ್ಲಿ ಒಂದು ನನಗೆ ಗೌರವ ಐತೆ, ನಾನು 15 ಸರಿ ಬಡ್ಜೆಟ್ ಮಂಡಿಸಿದ್ದೀನಿ, ಈ ಥರ ಎಲ್ಲ ಹೇಳ್ತಾರಲ್ಲ, ಅವ್ರಿಗೇನಾದ್ರೂ ಗೌರವ ಇದ್ದರೆ ನನಗನ್ಸ್ತೈತೆ ಅವ್ರು ರಾಜೀನಾಮೆ ಕೊಡೋದು ಒಳ್ಳೇದು. ಇಷ್ಟು ಅವಮಾನ ಆದಮೇಲೆ ನನಗನ್ಸ್ತೈತೆ ಅವರಂತೂ ಆ ಸ್ಥಾನದಲ್ಲಿ ಕೂತ್ಕೊಳಲ್ಲ ಅಂತ ನನಗನ್ಸ್ತಾ ಇದೆ. ಯಾಕಂದ್ರೆ ವೇದಿಕೆ ಮೇಲೆ, ಅದೇ ವೇದಿಕೆ ಮೇಲೇನೆ ಹೇಳ್ತು. ಮುಖ್ಯಮಂತ್ರಿಗಳು ಅದಕ್ಕೆ ಇಲ್ಲ ಅಂದಿದ್ರೆ ರಿಪ್ಲೈ ಮಾಡಬೇಕಾಯ್ತು, ಇಲ್ಲ ಡಿ ಕೆ ಶಿವಕುಮಾರ್ ರಿಪ್ಲೈ ಮಾಡಬೇಕಾಯ್ತು. ಯಾರೂ ರಿಪ್ಲೈ ಮಾಡಿಲ್ಲ ಅಂದರೆ ಇದು ಈ ಸರ್ಕಾರದಲ್ಲಿರುವಂತ ಬೇಗುದಿ ಏನಿದೆ ಒಂದೊಂದೇ ಹೊರಗಡೆ ಬರ್ತಾ ಇದೆ. ನೀವೀಗಾಗಲೇ 5-6 ಸಿಎಂ ಡಿಕೆಶಿ ಭಿನ್ನಮತೀಯ ಟ್ರೂಪ್ ನಡುವೆ ವಾರ್ ನಡೀತಾ ಇದೆ. ಸಿದ್ದರಾಮಯ್ಯರದ್ದು ಒಂದು ಬಣ ಆದ್ರೆ ಡಿಕೆಶಿಯದ್ದು ಮತ್ತೊಂದು ಬಣ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡ್ತಾ ಇದ್ದಾರೆ. ವಾರದಿಂದ ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ ಇದೆ, ಸರ್ಕಾರಕ್ಕೆ ಆಪತ್ತಿದೆ ಅಂತ ಹೇಳ್ತಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಸರ್ಕಾರದ ಹಿಂದೆ ಬೆಂಕಿ ಧಗಧಗ ಅಂತ ಹೊತ್ತು ಉರಿತಾ ಇದೆ ಅಂತಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದೇ ಸೂಕ್ತ, ಉತ್ತಮ ಅದು ಅಂತ ಹೇಳ್ತಿದ್ದಾರೆ. ಇನ್ನು ಸಿದ್ದರಾಮಯ್ಯ ಧರ್ಮಾತ್ಮರಾಗಿದ್ರೆ ಸಿಎಂ ಸ್ಥಾನವನ್ನ ಬಿಟ್ಕೊಡ್ಲಿ ಅಂತ ಮತ್ತೊಮ್ಮೆ ಆಗ್ರಹಿಸ್ತಾ ಇದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ. ಒಂದು ಕೌಂಟರ್ಗೆ ಕೌಂಟರ್, 3 ಉಪಮುಖ್ಯಮಂತ್ರಿಗಳಿರ್ಬೋದು, ಡಿ ಕೆ ಸುರೇಶ್ ಅವರ ಸೋಲಿರ್ಬೋದು, ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಸಿದ್ದರಾಮಯ್ಯ ಟ್ರೂಪು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಭಿನ್ನಮತೀಯ ಟ್ರೂಪ್ಗಳು, ಈ ಟ್ರೂಪ್ಗಳ ಮಧ್ಯೆ ಕಳೆದ ಒಂದು ವಾರದಿಂದಾನು ನೋಡ್ತಾ ಇದ್ದೀನಿ, ವಾರ್ ನಡೀತಾ ಇದೆ ಮೀಡಿಯಾದಲ್ಲಿ. ಬಾಲಕೃಷ್ಣ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅಲ್ಲಾರೋ ದಾವಣಗೆರೆಯಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಪ್ರತಿದಿನ ಡಿ ಕೆದು ಒಂದು ಗುಂಪು, ಸಿದ್ದರಾಮಯ್ಯನವ್ರದ್ದು ಒಂದು ಗುಂಪು. ಈ ತರ ಕರ್ನಾಟಕದ ರಾಜಕೀಯದ ಪರಿಸ್ಥಿತಿ, ಅಭಿವೃದ್ಧಿ ಒಂದು ನಯಾ ಪೈಸಾ ಅಭಿವೃದ್ಧಿ ಇಲ್ಲ. ಕಳೆದ 1 ವರ್ಷ 1 ತಿಂಗಳಾಯ್ತು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಗೊಂದಲ ಇದೆ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಸರ್ಕಾರಕ್ಕೆ ಆಪತ್ತಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಆಗ್ತದೆ. ಒಂದು ಕೌಂಟರ್ಗೆ ಕೌಂಟರ್ 3. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.